ಹರೇ ಕೃಷ್ಣ ಹರೇ ಕೃಷ್ಣ. ಸಿರಿಯಾಳ ಷಷ್ಠಿ. ಸಿರಿಯಾಳ ಷಷ್ಠಿಯ ಬಗ್ಗೆ ಅನೇಕ ಜಾನಪದ ಗೀತೆಗಳಿವೆ, ಉಕ್ತಿಗಳಿವೆ, ಅನೇಕ ಕಥೆಗಳು ಸೃಷ್ಟಿಯಾಗಿವೆ. ಅಲ್ಲೆಲ್ಲೆಲ್ಲಿ ಬಹಳ ಭಕ್ತಿಯಿಂದ ಸಿರಿಯಾಳ ಷಷ್ಠಿಯ ವ್ರತವನ್ನು ಮಾಡ್ತಾರೆ. ವಿಶೇಷವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಇರತಕ್ಕಂಥ ಮನೆಯಲ್ಲಿ ಬಹಳ ಸಂಭ್ರಮ ಇದು. ನಾಗರ ಚೌತಿ ಪಂಚಮಿ ಆದಮೇಲೆ ಹೇಗಾದರೂ ಬೇಕಾದಷ್ಟು ಉಂಡೆಗಳಿರ್ತವೆ. ಮೊಸರನ್ನ, ಬುತ್ತಿ ಇತ್ಯಾದಿಗಳನ್ನು ಮಾಡಿ ಮಕ್ಕಳನ್ನು ಸಂತೋಷಪಡ್ತಕ್ಕಂಥ ಹಬ್ಬ ಸಿರಿಯಾಳ ಷಷ್ಠಿ. ಮಕ್ಕಳ ಹಬ್ಬ, ಚಿಲ್ಡ್ರನ್ಸ್ ಡೇ ಅಂತೆ ನಾವು ಹೇಳಬೇಕು. ನಾಡ ಹಬ್ಬ ಇದು, ಮಕ್ಕಳ ನಾಡ ಹಬ್ಬ. ಇದಕ್ಕೆ ಕೆಲವೊಂದು ಬೇರೆ ಬೇರೆ ರೀತಿಯ ಕಥೆಗಳಿವೆ. ಒಂದು ಕಥೆಯ ಪ್ರಕಾರ ಸಿರಿಯಾಳ ಅಂತಕ್ಕಂಥದ್ದು ಒಂದು ವಂಶ, ಒಬ್ಬ ರಾಜರ ವಂಶ. ಸಿರಿಯಾಳ ಅಂತ ಅವನ ಹೆಸರು ಇಟ್ಟುಬಿಟ್ಟಿರ್ತಾರೆ. ಆ ರಾಜನಿಗೆ ತುಂಬಿದ ಸಂಸಾರ. ಅವನಿಗೆ ಒಂದು ದೊಡ್ಡದಾದ ಒಂದು ಕೆರೆಯನ್ನು ಕಟ್ಟಿಸಿಬಿಡ್ತಾನೆ. ಯಾಕಂದರೆ ತನ್ನ ಪ್ರಜೆಗಳಿಗೆ ಬಿಸಿಲುಗಾಲದಲ್ಲಿ, ಬರಗಾಲದಲ್ಲಿ ನೀರು ಇರಲಿ. ಆವಾಗಿನ ಕಾಲದಲ್ಲಿ ಕೆರೆ ನೀರನ್ನೇ ಕುಡಿತಾ ಇದ್ದರು, ಬಾವಿ ನೀರನ್ನೇ ಕುಡಿತಾ ಇದ್ದರು. ಕೆರೆಯಲ್ಲಿ ನೀರಿದ್ದರೆ ಬಾವಿಯಲ್ಲಿ ನೀರು ಬರ್ತವೆ. ಹಾಗೆ ಕೆರೆಯನ್ನು, ದೊಡ್ಡದಾದ ಕೆರೆಯನ್ನು ಕಟ್ಟಿಸಿದ. ನೀರು ಬರಲಿಲ್ಲ, ಸ್ವಲ್ಪ ನೀರು. ಅದಕ್ಕೆ ಅವನಿಗೆ ಗಂಗಮ್ಮನ ಧ್ಯಾನ ಮಾಡಿದ. ಅಮ್ಮ, ನೀರು ಬರಲಿ, ನಮ್ಮ ಪ್ರಜೆಗಳಿಗೆ ಸುಖ ಆಗಲಿ ಅಂಥೇಳಿ. ನೋಡ್ರಿ, ಆಗಿನ ಕಾಲದಲ್ಲಿ ರಾಜರು ಯಾವ ರೀತಿ ಇರ್ತಾಯಿದ್ರಂದರೆ ಕೆರೆಗಳನ್ನು ಕಟ್ಟಿಸ್ತಾ ಇದ್ದರು. ಈಗಿನ ಕಾಲದಲ್ಲಿ ರಾಜರಂದರೆ ನಮ್ಮ ಪ್ರತಿನಿಧಿಗಳು ಇದ್ದಾರಲ್ಲ, ಅಧಿಕಾರಿಗಳು, ಕೆರೆಗಳನ್ನು ಮುಚ್ಚಿಸ್ತಾ ಇದ್ದಾರೆ. ನೋಡ್ರಿ, ನಾವು ಸುಮ್ಮನೆ ಕೂಡಬೇಕಾಗಿದೆ. ಪ್ರಜೆಗಳಲ್ಲಿ ಏನಿದೆ ಹೇಳಿ ಅಧಿಕಾರ? ಯಾಕೆಂದರೆ ನಮ್ಮನ್ನು ಆಳವರಲ್ಲಿ ಅಧಿಕಾರ, ದರ್ಪ, ಹಣ, ಬಳಗ, ಬಂಧು ಇತ್ಯಾದಿಗಳೆಲ್ಲ ಇದ್ದಾರೆ. ಏನು ಮಾಡಬೇಕು? ಕಲಿಯುಗದ ಮಹಿಮೆ. ಅವನು ಸ್ವಪ್ನದಲ್ಲಿ ಗಂಗಮ್ಮ ಬಂದಲಂತೆ. ನಿನ್ನ ವಂಶದ ಕುಡಿ ಮೊಮ್ಮಗ ಇದ್ದಾನಲ್ಲ, ಸುಂದರ ಮೊಮ್ಮಗ, ಅವನ ಮುಂದಿನ ಸಿರಿಯಾಳಾಗಬೇಕಲ್ಲ, ಅವನನ್ನು ನನಗೆ ಕೊಡು. ಅಂದರೆ ಏನರ್ಥ? ಕೆರೆಯಲ್ಲಿ ಅವನನ್ನು ಬಿಟ್ಟು ಬಿಡಬೇಕು. ರಾತ್ರಿ ಹೋಯ್ತು ಮುಷ್ಟೆ ಮುಳುಗಿ ಹೋಗೋದು, ಅಥವಾ ಅವನ ಜೀವವನ್ನು ಕೊಡಬೇಕು. ಅವನ ಜೀವವನ್ನು ಬಿಡಬೇಕು, ತ್ಯಾಗವನ್ನು ಮಾಡಬೇಕು ಅಂತ. ನೋಡ್ರಿ, ಇಲ್ಲಿ ಇದರ ಅರ್ಥ ರಾಜರು ತ್ಯಾಗವನ್ನು ಮಾಡ್ತಾಯಿದ್ದರು ಪ್ರಜೆಗಳಿಗಾಗಿ. ಈಗ ರಾಜರೇನು ಮಾಡ್ತಾಯಿದ್ದಾರೆ? ಪ್ರಜೆಗಳಿಂದ ಎಲ್ಲ ತಗೋತಾ ಇದ್ದಾರೆ, ದರ್ಪವನ್ನು ಮಾಡ್ತಾಯಿದ್ದಾರೆ. ಹಿಂದಿನ ಕಾಲದಲ್ಲಿ ಪ್ರಜೆಗಳಿಗೋಸ್ಕರ ರಾಜವಂಶ ತ್ಯಾಗವನ್ನು ಮಾಡ್ತಾಯಿತ್ತು. ಈಗ ಏನು ಮಾಡ್ತಾಯಿದೆ? ದರ್ಪವನ್ನು ಮಾಡ್ತಾ ಇದ್ದಾರೆ. ಎಲ್ಲವನ್ನು ತಾವೇ ತಗೋತಾರೆ. ಪ್ರಜೆಗಳಿಗೆ ತ್ಯಾಗ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಆಗ ಏನು ಮಾಡಬೇಕು? ಸಿರಿಯಾಳ ಅಂದರೆ ಆ ರಾಜ ಏನು ಮಾಡಿದ? ತನ್ನ ಸೊಸೆಯನ್ನು ತವರು ಮನೆಗೆ ಕಳಿಸಿಕೊಟ್ಟ. ಗೊತ್ತಾಗಬಾರ್ದಲ್ಲ ಆಕೆಗೆ, ದುಃಖ ಆಗಬಾರ್ದು ಅಂಥೇಳಿ. ಕೊನೆಗೆ ಮೊಮ್ಮಗನ ಕರ್ಕೊಂಡು, ಸುಂದರವಾದ ಮೊಮ್ಮಗ, ಅಲಂಕಾರವನ್ನು ಮಾಡಿ ತೊಟ್ಟಲಲ್ಲಿ ಕೂಡಿಸಿ ಆ ಕೆರೆಯಲ್ಲಿ ಬಿಟ್ಟು ಬಂದುಬಿಡ್ತಾರಂತೆ. ಇನ್ನೊಂದು ಹೇಳ್ತಾರೆ, ಮುಳುಗಿಸ್ತಾನೆ ಸಣ್ಣ ನೀರಿನಲ್ಲಿ ಅಂತ. ಒಟ್ಟಿನ ಮೇಲೆ ಒಂದು ಕಥೆ. ತನ್ನ ಮೊಮ್ಮಗನನ್ನು ತ್ಯಾಗ ಮಾಡಿದ. ಆಯಿತು, ಮರುದಿವಸ ನೋಡ್ತಾರೆ, ಕೆರೆ ತುಂಬ ನೀರು ಬಂದುಬಿಟ್ಟಿದೆ. ಗಂಗಮ್ಮ ಖುಷಿಯಿಂದ ಫುಲ್ಲು ನೀರು, ಇನ್ನೇನು ವರ್ಷಗಟ್ಟಲೆ ನೀರಿನ ಅವಶ್ಯಕತೆ ಇಲ್ಲ. ಉಳುಮೆಗೆ, ಹೊಲಕ್ಕೆ, ಭತ್ತಕ್ಕೆ ಎಲ್ಲದಕ್ಕೂ ಒಳ್ಳೆಯ. ರಾಜನ ಕೆಲಸ ಏನಂದರೆ ಪ್ರಜೆಗಳನ್ನು ಸುಖವಾಗಿ ಇಟ್ಟುಕೊಳ್ತಕ್ಕಂಥದ್ದೇ ರಾಜನ ಕೆಲಸ. ಆ ರೀತಿ ರಾಜ ಮಾಡಿದ. ಸೊಸೆ ಬಂದ ಮೇಲೆ ಗೊತ್ತಾಗ್ತದೆ ಆಕೆಗೆ. ಕಾರಣಾಂತರದಿಂದ ತನ್ನ ಮಗನನ್ನು, ಅಂದರೆ ರಾಜನ ಮೊಮ್ಮಗನು, ಇದಕ್ಕೋಸ್ಕರವಾಗಿ ತ್ಯಾಗವನ್ನು ಮಾಡಬೇಕಾಯಿತು ಮೊಮ್ಮಗನನ್ನು ಅಂತ ಗೊತ್ತಾದ ಮೇಲೆ ಆಕೆ ಕೆರೆ ದಂಡೆಗೆ ಹೋಗ್ತಾಳೆ. ಆಕೆ ದೊಡ್ಡದಾದಂಥ ಪಾರ್ವತಿ ಶಿವನ ಭಕ್ತಳು. ಪಾರ್ವತಿ ಮತ್ತು ಶಿವನನ್ನು ಪೂಜೆ ಮಾಡ್ತಾಳೆ ದಂಡಿ ಮೇಲೆ. ಅಪ್ಪ, ನಮ್ಮ ಮಗು ನನಗೆ ಬೇಕು ಅಂತ ಹೇಳಿದಾಗ ಪಾರ್ವತಿ ಮತ್ತು ಶಿವ ಪ್ರತ್ಯಕ್ಷರಾಗಿ ಮಗುವನ್ನು ತಂದು ಕೊಡ್ತಾರೆ. ತಗೊಳಮ್ಮ, ಪರೀಕ್ಷೆ ಮಾಡಲಿಕ್ಕೆ ಈ ರೀತಿ ಮಾಡಿತ್ತು. ಅಷ್ಟೇ ಆಗಲಿ, ನಿಮ್ಮ ವಂಶ ಉದ್ಧಾರ ಆಗಲಿ, ಸಿರಿಯಾಳ ವಂಶ ಉದ್ಧಾರ ಆಗಲಿ ಅಂಥೇಳಿ ಶಿವಪಾರ್ವತಿಯವರು ಹರಿಸ್ತಾರಂತೆ ಆಕೆಗೆ. ಎಂತಹ ಸೊಸೆ ನೋಡ್ರಿ, ರಾಜನಿಗೆ ಎಂತಹ ಸೊಸೆ ಹಾಕಿ. ರಾಜ ಹೇಗಿದ್ದಾನೆ, ರಾಜನ ಮೊಮ್ಮಕ್ಕಳು ಹೇಗಿದ್ದಾರೆ. ರಾಜರು, ದೊರೆಗಳು ಪ್ರಜೆಗಳಿಗೋಸ್ಕರವಾಗಿ ತಮ್ಮ ಜೀವವನ್ನು ಕೂಡ ಬಲಿದಾನ ಕೊಡಲಿಕ್ಕೆ ತಯಾರಿದ್ದರು. ಇದನ್ನು ಈಗಿನ ಪ್ರಜೆಗಳು, ಅಂದರೆ ಈಗಿನ ರಾಜರು, ಅಂದರೆ ಈಗ ನಮ್ಮ ಆಳ್ತಕ್ಕಂಥ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು ತಿಳ್ಕೋಬೇಕು. ಅವರು ಏನು ಮಾಡ್ತಾಯಿದ್ದಾರೆ? ತನ್ನ ಮಗನಿಗೆ, ಮೊಮ್ಮಕ್ಕಳಿಗೆ ಅದೇ ಹುದ್ದೆಗಳು ಬೇಕು, ದೊಡ್ಡ ದೊಡ್ಡ ಹುದ್ದೆಗಳು ಬೇಕು. ಅಲ್ಲೇ ಇನ್ನೂ ಒಂದು 20-30 ವಂಶ ಆಗುವಷ್ಟು ಗಳಿಸಿಟ್ಟು ಬಿಡ್ತಾರೆ. ಅದು ಆಗಬಾರ್ದು. ನಮ್ಮ ಈ ಒಂದು ಸಿರಿಯಾಳ ಷಷ್ಠಿಯ ವಿಚಾರವನ್ನು ಎಲ್ಲರೂ ತಿಳ್ಕೋಬೇಕು. ಮತ್ತು ಮನೆಗಳಲ್ಲಿ ಮಕ್ಕಳಿದ್ದಾರಲ್ಲ, ಮಕ್ಕಳಿಗೆ ಅಪಮೃತ್ಯು ಪರಿಹಾರ ಆಗ್ತದೆ, ಮಕ್ಕಳ ರೋಗ ಪರಿಹಾರ ಆಗ್ತದೆ ಅಂತಕ್ಕಂಥ ವಿಚಾರದಿಂದ ನಮ್ಮ ಸಂಸ್ಕೃತಿಯಲ್ಲಿ ಸಿರಿಯಾಳ ಷಷ್ಠಿಯನ್ನು ಮಾಡ್ಕೊತ ಬಂದಿದೆ. ನೋಡ್ರಿ, ಎಂತಹ ಈ ನಮ್ಮ ಹಿಂದೂ ಧರ್ಮದ ಈ ಒಂದು ಸನಾತನ ಧರ್ಮದ ಸಂಸ್ಕೃತಿ ಇದೆಯಲ್ಲ,
ತಮಗೊಂದೇ ಒಳ್ಳೆಯದಲ್ಲದೆ ಬೇರೆಯವ್ರಿಗೆ ಒಳ್ಳೆಯದಾಗಲಿ ಅಂತ. ಯಾಕಂದರೆ ಆ ಮದುವೆ ಆದಂಥ ಮುತ್ತೈದೆ ಸಣ್ಣ ಮಕ್ಕಳನ್ನ ಕಟ್ಟಿಕೊಂಡು ಪಕ್ಕದ ಮನೆಗಳಿಗೆಲ್ಲ ಹೋಗಿ ಅದೇನು ಮೊಸರನ್ನು ಬುತ್ತಿ ಎಲ್ಲ ಹಂಚಿ ಬರ್ತಾರೆ. ಆ ಮೊಸರನ್ನು ಬುತ್ತಿ ಹಂಚಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಮನೆಯಲ್ಲಿ ಮಕ್ಕಳು ಕೂಡ ಸುಖವಾಗಿರ್ರಿ ಅಂತ ಸಂಕೇತವನ್ನು ತೊಗೊಂಡು ಹೋಗ್ತಾಳೆ ಹೆಣ್ಣುಮಗಳು. ಅಂದರೆ ವಸುದೈವ ಕುಟುಂಬಕಂ, ಎಲ್ಲರೂ ಸುಖ ಸಂತೋಷದಿಂದ ಇರಬೇಕು ಅಂತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ವಿಶೇಷವಾದ ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ನಮ್ಮ ಜನಗಳು ಬಿಡಬಾರ್ದು. ಸಿರಿಯಾಳ ಷಷ್ಠಿಯನ್ನು ಶ್ರಾವಣ ಮಾಸದಲ್ಲಿ ಏನು ಮಾಡ್ತಾರಲ್ಲ, ಈಗಿನ ಕಾಲದಲ್ಲಿ ಸ್ವಲ್ಪ ಬಹಳ ಕಷ್ಟ. ಮಕ್ಕಳು ಬೆಳಗ್ಗೆನೇ 6 ಗಂಟೆಗೆ ಸ್ಕೂಲಿಗೆ ಹೋಗಬೇಕು, ಆಯಿತು, ಅವ್ರು 6 ಗಂಟೆ ಸ್ಕೂಲಿಗೆ ಹೋಗಲಿ. ತಾಯಂದರು ಅಜ್ಜಿ ತಾತ ಅವರೆಲ್ಲ ಮೊದಲು ಅದನ್ನು ಪೂಜೆ ಎಲ್ಲ ಮಾಡಿರಿ. ಸಾಯಂಕಾಲ ಬಂದಳೆ ಮಕ್ಕಳಿಗೆ ಅದನ್ನು ಮಂತ್ರಾಕ್ಷತೆ ಅರಿಶಿನ ಕುಂಕುಮ ಹಾಕ್ಲಿಕ್ಕೆ ಹೇಳ್ರಿ. ಸಿರಿಯಾಳ ಷಷ್ಠಿಯ ಒಂದು ವಿಶೇಷವಾದ ಕಥೆಯನ್ನು ಹೇಳ್ರಿ. ಒಂದು ವೇಳೆ ಆ ಷಷ್ಠಿ ದಿವಸ ಆಗಲಿಲ್ಲ, ಮತ್ತು ಇನ್ನೊಂದು ಯಾವುದೋ ದಿವಸ ಆ ಮಕ್ಕಳಿಗೆ ರಜಾ ಇದ್ದಾಗ ಏಕಾದಶಿ ಒಂದು ದಿವಸವನ್ನು ಬಿಟ್ಟುಬಿಟ್ಟು ಅದರ ನಿಮಿತ್ತವಾಗಿ ಸಂಕಲ್ಪ ಮಾಡಿ ಸಿರಿಯಾಳ ಷಷ್ಠಿಯ ಒಂದು ನಿಮಿತ್ತವಾಗಿ ನಾವು ಮಾಡಬೇಕು. ಆದ್ದರಿಂದ ಗಂಗಮ್ಮನ ಅನುಗ್ರಹ ಆಗ್ತದೆ, ಶಿವ ಪಾರ್ವತಿಯರ ಸಕಲ ದೇವತೆಗಳ ಅನುಗ್ರಹ ಆಗ್ತದೆ, ವಾಮನ ದೇವನ ಅನುಗ್ರಹ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಾವು ಮನಸ್ಸಿನಲ್ಲಿ ಮನದಟ್ಟು ಮಾಡ್ಕೋಬೇಕು. ಮತ್ತು ಸಮಾಜದಲ್ಲಿ ಎಲ್ಲರೂ ಸೌಖ್ಯದಿಂದ ಇರಬೇಕು ಅಂತಕ್ಕಂಥ ಒಂದು ದೊಡ್ಡದಾದ ಸಂಕೇತವನ್ನು ಈ ಸಿರಿಯಾಳ ಷಷ್ಠಿ ತೋರ್ತದೆ. ಮತ್ತು ನಮ್ಮನ್ನು ಆಳ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಕೂಡ ಹೇಳ್ತದೆ, ದುರಾಸೆಯನ್ನು ಬಿಡ್ರಿ, ಆಸೆಯನ್ನು ಬಿಡ್ರಿ. ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಷ್ಟೇ ಫ್ಯಾಮಿಲಿ ಅಲ್ಲ, ನೀವು ಬಲಿದಾನವನ್ನು ಮಾಡಬೇಕು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ಬಲಿದಾನವನ್ನು ಮಾಡಬೇಕಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಈ ಒಂದು ಆದ್ದರಿಂದ ಇಂತಹ ಜನಪ್ರತಿನಿಧಿಗಳು ಅವರು ಮುಂದೆ ವಿಶೇಷವಾಗಿ ಉದ್ಧಾರ ಆಗ್ತಾರೆ. ಅವರು ಜನಮನ್ನಣೆಯನ್ನು ಗಳಿಸ್ತಾರೆ. ಮುಖ್ಯವಾಗಿ ಜನಮನ್ನಣೆ ಗಳಿಸೋದು, ಜನರಿಗೆ ಒಳ್ಳೆಯದು ಮಾಡ್ತಕ್ಕಂಥ ಕಾರ್ಯ ಬೇಕು. ಇಂತಹ ನಮ್ಮ ಸಂಸ್ಕೃತಿ, ನಮ್ಮ ಜಾನಪದ ಸಂಸ್ಕೃತಿ, ಸನಾತನ ಸಂಸ್ಕೃತಿ ಒಳ್ಳೊಳ್ಳೆ ಕಥೆಗಳನ್ನು ಹೇಳ್ತವೆ, ಆಚರಣೆ ಮಾಡಲಿಕ್ಕೆ ಹೇಳ್ತವೆ. ಪ್ರತಿ ವರ್ಷ ಇದನ್ನು ಮತ್ತೆ ನಮಗೆ ಪುನಃ ನೆನಪಿ ಕೊಡ್ತಾವೆ. ಇಂಥ ಹಬ್ಬಗಳನ್ನು ಆಚರಣೆ ಮಾಡೋದರಿಂದ ಮತ್ತೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಸಂಸ್ಕೃತಿಯ ಒತ್ತು ಬರ್ತದೆ. ಜಗತ್ತು ನಮ್ಮದು, ಕುಟುಂಬವೇ ಜಗತ್ತೇ ಒಂದು ಕುಟುಂಬ ಅಂತಕ್ಕಂಥ ವಿಚಾರ ಬರ್ತದೆ. ಇವತ್ತಿನ ಒಂದು ದಿವಸ ಅಂದರೆ ಸಿರಿಯಾಳ ಷಷ್ಠಿಯ ದಿವಸದಿಂದ ನಾವು ಪರಮಾತ್ಮನಲ್ಲಿ ಬೇಡಿಕೋಬೇಕು. ನಮ್ಮ ಸಂತತಿ, ನಮ್ಮ ಸಂತತಿ, ಮುಂದಿನ ಸಂತತಿ, ಚಿಕ್ಕ ಪೀಳಿಗೆ ಮತ್ತು ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು. ನಮ್ಮ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಬೇಕು. ಪರಸ್ಪರ ಸಹಕಾರದಿಂದ ಬಾಳಬೇಕು, ಅಹಿಂಸೆಯಿಂದ ಬಾಳಬೇಕು. ಎಲ್ಲವನ್ನೂ ಸಮೃದ್ಧಿ ಆಗಲಿ ಅಂತ ಕೆಲಸವನ್ನು ಮಾಡಿ ಪರಮಾತ್ಮನಲ್ಲಿ ಕೇಳಬೇಕಂತಕ್ಕಂಥ ಒಂದು ಸಂದೇಶವನ್ನು ಈ ಸಿರಿಯಾಳ ಷಷ್ಠಿ ಹೇಳ್ತಾರೆ. ಇನ್ನು ಕೆಲವು ಕಡೆ ತುಂಬ ಚಿಕ್ಕ ಮಕ್ಕಳಿದ್ದರು. ಇನ್ನೊಂದು ಕಥೆ ಪ್ರಕಾರ ಭಾಳ ಮಕ್ಕಳಿದ್ದರು. ಒಂದು ಮಗು ಕೆರೆಯಲ್ಲಿ ಮುಳುಗಿ ಹೋಗ್ಬಿಡ್ತಂತೆ. ಆಗ ಅವರು ಏನು ಭಕ್ತಿಯಿಂದ ಪರಮಾತ್ಮನಲ್ಲಿ ಗಂಗಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಮತ್ತೆ ಆ ಮಗು ಬದುಕಿ ಬಂತು ಅಂತ ಕೂಡ ಹೇಳ್ತಾರೆ. ಹೀಗೆ ಅನೇಕ ಕಥೆಗಳು ಇದರ ಮೇಲೆ ಹುಟ್ಟಿ ಬಂದಿದೆ. ಹುಟ್ಟಿನ ಮೇಲೆ ಏನಪ್ಪ ಅಂದರೆ ಜಗತ್ತಿಗೆ, ಸಮಾಜಕ್ಕೆ ಒಳ್ಳೆಯದಾಗಬೇಕು. ನಾವು ಸಮಾಜ ಜೊತೆಗೆ ಬೆರೆತಿರಬೇಕು. ವಿಶೇಷವಾಗಿ ಸಿರಿಯಾಳ ಸಿರಿಯಾಳನನ್ನು ನಾವು ರಚನೆ ಮಾಡಿ ಮಣ್ಣಿನಲ್ಲಿ ಮಾಡಿಬಿಟ್ಟು ಅದನ್ನೆಲ್ಲ ಪೂಜೆಯನ್ನು ಮಾಡ್ತೇವೆ. ಸೊ ಮಣ್ಣಿನ ಪೂಜೆ ಬಹಳ ಮುಖ್ಯ. ಈ ಮಣ್ಣೇ ನಮಗೆ ಆಧಾರ. ಮಣ್ಣಿನಿಂದಲೇ ನಾವು ಬದುಕ್ತಾ ಇದ್ದೇವೆ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ನೋಡ್ರಿ, ಎಷ್ಟು ನಾಗರ ಪಂಚಮಿ, ನಾಗರ ದೇವರನ್ನ ಮಣ್ಣಿನಿಂದ ಮಾಡಿರ್ತೀವಿ. ಮಣ್ಣೆತ್ತಿನ ಮಾಸಿ, ಮಣ್ಣಿನಿಂದ ಮಣ್ಣೆತ್ತಿನ ಮಾಡ್ತೇವೆ. ಸಿರಿಯಾಳ ಷಷ್ಠಿಯನ್ನು ಮಣ್ಣಿನಿಂದ ಮಾಡ್ತೇವೆ. ಆಮೇಲೆ ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣನನ್ನು ಮಾಡ್ತೇವೆ. ಗೌರಿ ಗಣೇಶನನ್ನು ಮಾಡ್ತೇವೆ. ಈ ರೀತಿ ಎಲ್ಲ ಒಂದು ಮಣ್ಣಿನ ಒಂದು ವಿಶೇಷತೆಯನ್ನು ಹೇಳ್ತಕ್ಕಂಥದ್ದೇ ಈ ಶ್ರಾವಣ ಮಾಸ ಅಂತಕ್ಕಂಥ ನಾವು ಮರೆಯಬಾರ್ದು. ನಾವೆಲ್ಲ ಮಣ್ಣಿನ ಮಕ್ಕಳಾಗಬೇಕು. ಭೂತಾಯಿಯನ್ನು ಬೇಡ್ಕೋಬೇಕು. ಭೂತಾಯಿ ಸಮೃದ್ಧವಾಗಿ ನಮಗೆ ಕೊಡಲಿ ಅಂತ. ಅದೇ ರೀತಿ ನಾವು ಕೂಡ ಪರಿಸರವನ್ನು ಹಾಳು ಮಾಡಬಾರ್ದು. ಪರಿಸರದ ಜೊತೆಗೆ ಸ್ನೇಹಿಗಳಾಗಿರಬೇಕು. ಮನುಷ್ಯ ತನ್ನ ದುರಾಸೆಗಾಗಿ ಪರಿಸರವನ್ನು ಹಾಳು ಮಾಡಬಾರ್ದು. ಕೆರೆಗಳನ್ನು ಮುಚ್ಚಬಾರ್ದು. ಕೆರೆಗಳಲ್ಲಿ ಮನೆಗಳನ್ನು ಕಟ್ಟಬಾರ್ದು ಅಂತಕ್ಕಂಥ ಸಂದೇಶ ಇದರಲ್ಲಿದೆ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.